ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ನಾರ್ಮಲ್ ಡೈಲಿ ಲಾಗ್ ಮಾಡ್ತಾ ಇದ್ದೀನಿ. ಸೊ ರ್ಯಾಂಡಮ್ ಕ್ಲಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸಿಂಚು ಹಾಗೆ ಅಕ್ಕ ಬಂದಿದ್ರಲ್ಲ, ಸೊ ಅವ್ರನ್ನೆಲ್ಲಾದ್ರೂ ಈಚೆ ಕರ್ಕೊಂಡು ಹೋಗೋ ಪ್ಲಾನ್ಸು. ಸೊ ಅದಕ್ಕೆ ಆಂಟಿ ಮನೆಗೆ ಬಂದಿದ್ದೆ. ಈಗ ಅಮ್ಮ ಇಲ್ಲ, ನನ್ನ ತಂಗಿನೂ ಇಲ್ಲ. ಅಮ್ಮ ಎಲ್ಲ ಹೊರಗಡೆ ಹೋಗಿದ್ದಾರೆ. ನನ್ನ ತಂಗಿಗೆ ಏನೋ ಕಾಲೇಜ್ ಇದೆ ಅಂತ ಕಾಲೇಜಿಗೆ ಹೋಗಿದ್ದಾಳೆ. ಸೊ ನಾನು, ನಮ್ಮ ಆಂಟಿ ಜೊತೆಗ ಸಿಂಚು, ನಾವು 4 ಜನ ಈಚೆ ಹೋಗೋಣ ಅಂತಿದ್ದೀವಿ. ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ, ಏನೆಲ್ಲ ಮಾಡ್ತೀನಿ, ಈ ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ತೀನಿ. ನೀವು ನೋಡಬಹುದು. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ, ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಡ ಮಾಡೋದು ಬೇಡ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇವಾಗ ನಮ್ಮ ಆಂಟಿ ಮತ್ತೆ ಜ್ಯೋತಕ್ಕ ರೆಡಿ ಆಗ್ತಿದ್ದಾರೆ. ಸಿಂಜು, ಆಂಟಿ ರೆಡಿ ಆಗ್ತಿದ್ದಾರೆ ಆ್ಯಂಡ್ ನಮ್ಮ ಅಕ್ಕನೂ ಕೂದಲು ಬಚ್ಕೊತಿದ್ದಾರೆ. ನನ್ನ ಟಿಫನ್ ನಮ್ಮ ಮನೇಲಿ ತಿನ್ಕೊಂಬಂದಿದ್ದೆ. ಅಂದರೆ ನಮ್ಮ ಆಂಟಿ ಚಪಾತಿ ಮಾಡಿದ್ರು ಅಂತ, ಮತ್ತೆ ಚಪಾತಿ ಹಾಕೊಟ್ಟಿದ್ದಾರೆ. ಚಪಾತಿ ತಿಂದು ಏಯ್ ಮುಚ್ಚೆ ಬಾಯಿ, ಎಷ್ಟು ಟಿಫನ್ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಯಾರು ಕೂದಲು ಬಚ್ಕೊಡೋದಾದ್ರೂ ಮೇಡಮ್ ಸಿಂಚು ಅವ್ರದ್ದಾಗಲ್ಲ, ಬಿಕಾಸ್ ಅವ್ರದ್ದು ದಟ್ಟವಾಗಿ ಪುಷ್ಟವಾಗಿ. ಯಾವ ಶಾಂಪು ಹಾಕ್ತೀಯ? ಸನ್ಸಿಲ್ಕ್. ನನ್ನ ಶಾಂಪೂನೇ ಕಾಪಿ ಮಾಡಿದ್ದಾಳೆ ಗೈಸ್. ನಾನು ಯಾವ ಶಾಂಪು ಹಾಕ್ತೀನಿ? ಇಲ್ಲ ಗೈಸ್, ನಾನು 10th ಮುಗಿಸಿ 3 ಇಯರ್ಸ್ ಡಿಪ್ಲೊಮಾ ಮುಗಿಸಿ 2 ಇಯರ್ಸ್ BCA ಮಾಡಿದ್ದೀನಿ. ಇವಳು ಈಗಿನ್ನೂ 7th ನನಗೂ ಇವಳಿಗೂ ವ್ಯತ್ಯಾಸ. ನನಗೆ ಅವಮಾನನ ಅವಳಿಗೆ ಅವಮಾನನ ಗೊತ್ತಿಲ್ಲ, ನೀವು ಹೇಳಿ. ನಮ್ಮ ಜೊತೆಕ ನೋಡಿ ಗೈಸ್, ಟಿಪ್ ಟಾಪಾಗಿ ರೆಡಿ ಆಗ್ಬಿಟ್ಟವ್ರೆ. ಅಕ್ಕ ನನಗೊಂದು ದಿನ ಕೊಡೋಕೆ ಈ ಸ್ಯಾರಿ ಚೆನ್ನಾಗೈತಿ. ಈ ಬುತ್ತಿ ಕಟ್ ಮಾತ್ರ ಬಿಡಲ್ಲ ಗೈಸ್. ಇವರು ಲಿಂಗೈತ್ರಂತ ಅವಾಗವಾಗ ಪ್ರೂವ್ ಮಾಡ್ತಾರೆ, ಅವಾಗವಾಗ ಲಿಂಗೈತ್ರಂತ ಪ್ರೂವ್ ಮಾಡ್ತಾರೆ ಇವರು. ಮತ್ತಿರು ನಮ್ಮ ಆಂಟಿ ನೋಡಿ ಗೈಸ್, ಫಿಗರ್ ನಮ್ಮ ಆಂಟಿ ಬೆಳ್ಳಿ. ನಾನು ಯಾವಾಗಲೂ ಕ್ಯಾಮ್ರಾ ತೆಗೆದ್ರು ಅದು ಸರಿ ಮಾಡ್ಕೊಡೋದು, ಇದು ಸರಿ ಮಾಡೋದೇ ಮಾಡ್ತಾರೆ ನಮ್ಮ ಆಂಟಿ. ಏನಿಲ್ಲ, ನೀವು ಸುಮ್ಮನೆ ಚೆನ್ನಾಗಿ ಕಾಣಿಸ್ತೀರ. ಎಷ್ಟೋ ದಿನ ಆದ್ಮೇಲೆ ನಾನು ಲಾಗಲ್ಲಿ ಕಾಣಿಸ್ಕೊಂತಿದ್ದೀರಾ. ಹಾಯ್ ಮಾಡಿಬಿಡ್ರಿ. ಲೇ ಬೇಗ ರೆಡಿಯಾಗೆ. ಆ್ಯಂಡ್ ಇಲ್ಲಿ ಆಟೋ ಬುಕ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನು ಬುಕ್ ಮಾಡೋದಷ್ಟೇ, ಜಸ್ಟ್ 40 ರೂಪೀಸ್. ನಮ್ಮ ಮನೆಯಿಂದ 40 ರೂಪೀಸ್ ಆಗುತ್ತೆ. ಸೊ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ, ನಮ್ಮ ಮನೆ ಹತ್ರ ವೈಕುಂಠ ಇಸ್ಕಾನ್ ಟೆಂಪಲ್ ಇದೆ. ಸೇಮ್ ಮಲ್ಲೇಶ್ವರ ಎಲ್ಲಂಟಿದು ಯಶವಂತಪುರನ? ಹಾಂ, ಯಶವಂತಪುರನ ಮಲ್ಲೇಶ್ವರಂದೆಲ್ಲ ಒಂದು ಇಸ್ಕಾನ್ ಇದೆ ಅಲ್ಲ. ಸೊ ಅದೇ ಥರದ ಇಸ್ಕಾನು ಇಲ್ಲಿದೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ, ನೀವು ನೋಡಿ. ಆಲ್ರೆಡಿ ನಮ್ಮ ಆಂಟಿ ಒಂದ್ಸಲ ಹೋಗಿ ಬಂದಿದ್ದಾರೆ. ಅವ್ರ ಯಾರ ಜೊತೆ? ನಮ್ಮ ಅತ್ತೆ ಬಂದಿದ್ರು. ಸೊ ಅವ್ರ ಜೊತೆ ಹೋಗಿ ಬಂದಿದ್ದಾರೆ. ಈಗ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋನ, ನೀವು ನೋಡ್ಬೋದು. ಸೊ ನಮ್ಮನೆಯಿಂದ ಇಲ್ಲೈತೆ ಆಂಟಿ ನನ್ನ ಹತ್ರ. ಇಲ್ಲಿಂದ ನಮ್ಮನೆಯಿಂದ 40 ಮಿನಿಟ್ಸ್, ಲೈಕ್ ಎಷ್ಟು ಮಿನಿಟ್ಸ್ ಆಗುತ್ತೆ? 3 ಮಿನಿಟ್ಸ್ ಆಗುತ್ತೆ. 1.26 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲ 40 ಮಿನಿಟ್ಸ್. ಆಟೋದಲ್ಲಿ ಹೋದರೆ 3 ಮಿನಿಟ್ಸ್ ಅಷ್ಟೇ. ಓಕೆ, ಬುಕ್ ಬುಕ್ ಮಾಡಿ ಗೈಸ್. 10 ರೂಪೀಸ್ ಎಕ್ಸ್ಟ್ರಾ ಕೊಟ್ಟಿದ್ದಕ್ಕೆ ಬೇಗ ಬುಕ್ ಆಯಿತು. ಹಾಕೊಳ್ಳೆ ಬೇಗ. ಎಕ್ಸ್ಚೇಂಜ್ ಸ್ಲಿಪ್ಪರ್ ಗೈಸ್. ನನ್ನ ಸ್ಲಿಪ್ಪರ್ ಹಾಕೊಂಡು ಎಸ್, ಇವಾಗ ಆಟೋದಲ್ಲಿ ಬಂದು ಇಳ್ಕೊಂಡ್ವಿ. ಇಲ್ಲಿಂದ ಎಂಟ್ರೆನ್ಸು ಆ್ಯಕ್ಚುಲಿ ಒಳಗಡೆನೆ ಬಿಡ್ತಾರೆ. ನನಗೆ ಸಿಕ್ಕಿದ ಆಟೋ ಡ್ರೈವರ್ ವರ್ಸ್ಟ್ ಆಗಿದ್ದ. ಅವನು ಸುಮ್ಮನೆ ಕಿರಿಕಿರಿ ಮಾಡ್ತಾ ಇದ್ದ. 50 ರೂಪೀಸ್ ತೊಗೊಂಡ್ರು. ಎಕ್ಸ್ಟ್ರಾ ಟ್ರಿಪ್ಸ್ ಅಂತ 10 ರೂಪೀಸ್ ನಾನು ಎಕ್ಸ್ಟ್ರಾ ಪೇ ಮಾಡಿದ್ದಿದ್ದೆ ಅವನಿಗೆ. ಅಂದ್ರೂ ಒಳ್ಳೆ ಕಿರಿಕಿರಿ. 4 ಮೆಂಬರ್ಸ್ ಇದ್ದಿದ್ದಲ್ವಾ, ಸೊ ಅವ್ನು ಅಕ್ಸೆಪ್ಟ್ ಮಾಡ್ತಿಲ್ಲ. ಅಂದರೂ 10 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಬಂದಿದ್ದಾಯಿತು. ಸೊ ಇವಾಗ ಎಂಟ್ರೆನ್ಸಿಗೆ ಬಂದ್ವಿ. ಬೇರೆ ಆಟೋದವರೆಲ್ಲ ಫುಲ್ ಅಲ್ಲಿ ಒಳಗಡೆವರೆಗೂ ಬಿಡ್ತಾರಂತೆ. ಇವನು ಯಾವನೋ ಚಿಕ್ಕಲ್ಲ ಇಲ್ಲೇ ಬಿಟ್ಟ. ಸೊ ಇಲ್ಲಿ ಎಂಟ್ರಿ ಇದೆ. ಇಲ್ಲಿಂದ ಹೆಂಗೆ ಹೋಗ್ಬೋದು. ಆ್ಯಕ್ಚುಲಿ 2 ವೀಲರಲ್ಲಿ ಬಂದರೆ ಓಕೆ. ನಡ್ಕೊಂಡು ಇನ್ನೂ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ. ಮೆಟ್ರೋ ಆಗ್ತಾಯಿದೆ. ಮೆಟ್ರೋ ಆದಮೇಲಂತೂ ಫುಲ್ ಇದಾಗ್ತದೆ. ಏನಾಗುತ್ತೆ, ರಶ್ಶು, ಆಮೇಲೆ ಜಾಸ್ತಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಮೆಟ್ರೋ ಆಗಿದ ತಕ್ಷಣ. ಈಗಿನ್ನೂ ಚಿಕ್ಕದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಪಾರ್ಕಿಂಗಿಗೆ ನೋಡಿ, 4 ವೀಲರ್ಗೆ 40 ರೂಪೀಸ್, 2 ವೀಲರ್ಗೆ 20 ರೂಪೀಸ್. 1 ವೀಲಿಗೆ 10 ರೂಪೀಸ್ ಅಂತ ಹೆಸರು ಹೇಳ್ತಾರೆ. ಹುಚ್ಚಿ ಹೇಳ್ತಾ ಇರೋದು. ಹಂಗೆ ಆಗಿರೋದು, ಹಂಗೆ. ಎಸ್, ನಾನು ಆವಾಗಲೇ ಹೇಳ್ದಂಗೆ ನಾವು ಹೋಗಿದ್ದು ಇಸ್ಕಾನು. ಇದು ವೈಕುಂಠ ಹಿಲ್ಸಲ್ಲಿರೋದು. ಸೊ ನಾವು ಹೋಗಿದ್ದು ನೆಕ್ಸ್ಟ್ ಡೇ ಧರ್ಮಯಾತ್ರೆ ರಥ ನಡೀತಾ ಇತ್ತು. ಸೊ ಆ ರೀಸನ್ಗೆ ಇಲ್ಲೆಲ್ಲ ಸ್ವಲ್ಪ ಡೆಕೋರೇಷನ್ ಕೂಡ ಮಾಡ್ಕೊತಾ ಇದ್ರು. ತುಂಬ ಚೆನ್ನಾಗಿದೆ. ಸೊ ಯಾವ ಥರ ದೊಡ್ಡ ಇಸ್ಕಾನ್ ಇದೆಯೋ ಅದೇ ಥರ ಅಪ್ಕಮಿಂಗ್ ಪ್ರಾಜೆಕ್ಟ್ ಈ ಇಸ್ಕಾನು ಹಂಗೆ ಮಾಡಬೇಕಂತ ತುಂಬ ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಸಿಸ್ಟಮ್ಯಾಟಿಕ್ಕಾಗಿ ತುಂಬಾ ಚೆನ್ನಾಗಿದೆ.
ಸೊ ನಾವು ಮನೆ ಬಿಟ್ಟದ್ದು ಅರೌಂಡ್ ಒಂದು 11:30 ಆಗಿತ್ತು. ಸೊ ಹೋಗಿ ರೀಚ್ ಆಗೋಕ್ಕೆ ಜಸ್ಟ್ ಒಂದು 10-15 ಮಿನಿಟ್ಸ್ ಆಗುತ್ತೆ ಅಷ್ಟು. ಸೊ ತುಂಬ ಚೆನ್ನಾಗಿತ್ತು ಟೆಂಪಲು. ತುಂಬ ದಿನದಿಂದ ಅನ್ಕೊತಿದ್ದೆ ಹೋಗ್ಬೇಕಂತ, ಆಗಿರಲಿಲ್ಲ. ಸೊ ಇವತ್ತು ಹೆಂಗೂ ಜ್ಯೋತಕ್ಕ ಅವ್ರು ಬಂದಿದ್ರು ಅಂತ ಆ ರೀಸನ್ಗೆ ಹೋಗಿ ನೋಡ್ಕೊಂಡು ಬಂದಂಗೆ ಆಯಿತು. ದೇವಸ್ಥಾನ ಟೈಮಿಂಗ್ಸಿಗೆ ಬಂದರೆ ಲೈಕ್ 7 AM ಇಂದ 1 PM ವರೆಗೂ ಓಪನ್ ಇರುತ್ತೆ. ಅದಾದಮೇಲೆ 4:15 PM ಇಂದ 8:15 ವರೆಗೂ ಇರುತ್ತೆ. ಹಾಗೆ ನನಗೆ ಇಲ್ಲಿ ಇನ್ನೊಂದು ಏನು ಇಷ್ಟ ಆಗಿದ್ದು ಅಂದರೆ ಲೈಕ್ ಪ್ರತಿಯೊಂದು ಡೈರೆಕ್ಷನ್ ಕೂಡ ತುಂಬ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಎಸ್, ನಾನು ನಿಮಗೆ ತೋರಿಸಿದ್ನಲ್ವ ಅಪ್ಕಮಿಂಗ್ ಪ್ರಾಜೆಕ್ಟ್ ಆ ಥರ ಡೆವಲಪ್ ಮಾಡಬೇಕು ಅಂತ ಅವರ ಒಂದು ಗೋಲ್ ಆಗಲಿ ಏಮ್ ಆಗಿ ಇರೋದು. ತುಂಬಾ ದೊಡ್ಡ ದೇವಸ್ಥಾನ. ಎಷ್ಟು ಮೆಟ್ಲತ್ಬೇಕು ಗೊತ್ತಾಗ, ಈ ಕಡೆ ಬಾಕ. ಇಲ್ಲಿ ಸೆಕ್ಯೂರಿಟಿ ಚೆಕಿಂಗ್ ಮುಗಿಸ್ಕೊಂಡು ಅದಾದಮೇಲೆ ಇಲ್ಲಿಗೆ ಸ್ಲಿಪ್ಪರ್ ಸ್ಟ್ಯಾಂಡ್. ಎಲ್ಲೂ ಪೇ ಮಾಡಲ್ಲ, ಜಸ್ಟ್ ನಾವೊಂದು ವೆಹಿಕಲ್ಗೆ ಪೇ ಮಾಡ್ತೀವಿ. ಒಳಗಡೆ ಬಂದಾದಮೇಲೆ ಸ್ಲಿಪ್ಪರ್ ಸ್ಟ್ಯಾಂಡಿಗೆ ಜಸ್ಟ್ 2 ರೂಪೀಸ್ ಪೇ ಮಾಡ್ತೀವಿ. ಅದಾದಮೇಲೆ ಪಕ್ಕದಲ್ಲಿ ಡೊನೇಷನ್ ಬಾಕ್ಸ್ ಅಂತಾನೂ ಕೂಡ ಹಾಕಿದ್ದಾರೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಕೂಡ ಡೊನೇಷನ್ ಮಾಡ್ಬೋದು. ಅಲ್ಲಿ ನೀಟಾಗಿ ಹಾಕಿ. ಈ ದೇವಸ್ಥಾನ ಡೆವಲಪ್ ಮಾಡೋಕ್ಕೆ ಟೋಟಲ್ ಆಗಿ 700 crores ಆಫ್ ಅಮೌಂಟ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ ಟ್ರಸ್ಟ್ ಕಡೆಯಿಂದ. ನೇಚರು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಟಾಪ್ ವ್ಯೂವಿಂದ ಸಖತ್ತಾಗಿ ಕಾಣಿಸುತ್ತೆ. ಸೊ ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ಹಿಂದಿನ ದಿನ ಲೈಕ್ ನೆಕ್ಸ್ಟ್ ಡೇ ಧರ್ಮರಥ ಯಾತ್ರೆ ಇರೋದಕ್ಕೆ, ಸೊ ಆ ರೀಸನ್ಗೆ ದೇವಸ್ಥಾನ ಎಲ್ಲ ಫುಲ್ ಸ್ವಲ್ಪ ಡೆಕೋರೇಟ್ ಮಾಡ್ತಾಯಿದ್ರು, ರಂಗೋಲಿ ಕೂಡ ಹಾಕ್ತಾಯಿದ್ರು. ನೀವು ನೋಡ್ಬೋದು ಇಲ್ಲಿ ಬೆಂಗಳೂರು ಯಾವ ಥರ ಕಾಣಿಸ್ತಾ ಇದೆ ಅಂತ. ಸಾರಿ, ನಾನು ಧರ್ಮಯಾತ್ರೆ ಅಂದರೆ ಅದು ತಪ್ಪು. ಆ್ಯಕ್ಚುಲಿ ರಥಯಾತ್ರೆ. ಇಲ್ಲಿ ನನಗಿವಾಗ ನೋಡಿದಾಗ ಗೊತ್ತಾಯಿತು. ಸೊ ಸಾರಿ, ತಪ್ಪಾಗಿ ಹೇಳ್ಬಿಟ್ಟಿದೆ. ಅದಾದಮೇಲೆ ಈ ನೋಟಿಸ್ ಬೋರ್ಡಲ್ಲಿ ಲೈಕ್ ನಮಗೆ ಪೂಜೆ ಯಾವ ಟೈಮಿಂಗ್ಸಲ್ಲಿ ನಡೆಯುತ್ತೆ, ಯಾರ್ಯಾರು ಪೂಜೆ ಕೊಟ್ಟಿದ್ದಾರೆ ಅವತ್ತು. ಅದಾದಮೇಲೆ ವಾಟ್ಸಪ್ದು ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿರ್ತಾರೆ. ಆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಾವು ಇವನ್ ವಾಟ್ಸಪ್ ಗ್ರೂಪ್ಲಿಗೆ ಕೂಡ ಜಾಯ್ನ್ ಆಗ್ಬೋದು. ಡೈಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ. ಸೊ ಇಲ್ಲಿ ಯಾವ್ಯಾವ ದೇವರು ಇರುತ್ತೆ ಅಂತ ಹೇಳ್ತೀನಿ. ಇವಾಗ ಜಗನ್ನಾಥ ಸ್ವಾಮಿ ಇರುತ್ತೆ, ಶ್ರೀನಿವಾಸ್ ಗೋವಿಂದ, ರಾಧಾಕೃಷ್ಣ, ಬಲದೇವ, ಸುದರ್ಶನ ನರಸಿಂಹಸ್ವಾಮಿ ಇರುತ್ತೆ, ಹಾಗೆ ಪದ್ಮಾವತಿ, ಹಾಗೆ ಚಿಕ್ಕದಾಗಿ ಆಂಜನೇಯ ಸ್ವಾಮಿ, ಹಾಗೆ ಗಣಪತಿ ಕೂಡ ಇದೆ. ಸೊ ತುಂಬ ಚೆನ್ನಾಗಿದೆ. ಇಲ್ಲೋದ್ರೆ ಎಲ್ಲ ಥರದ ದೇವ್ರ ದರ್ಶನನೂ ಕೂಡ ಆಗುತ್ತೆ. ಸೊ ನಾವು ಹೋಗಿದ್ದು ಸ್ಯಾಟರ್ಡೆ, ನಮಗೆ ಆಂಜನೇಯನ ದರ್ಶನ ಆಯಿತು, ಹಾಗೆ ಶ್ರೀನಿವಾಸನ ದರ್ಶನನೂ ಆಯ್ತು ಅಂತ ಹೇಳ್ಬೋದು. ಇನ್ನೊಂದು ಪರ್ಸ್ನಲಿ ನನಗಿಷ್ಟ ಆಗೋದು ಇಸ್ಕಾನಲ್ಲಿ ಈ ಥರ ಸ್ಟಾಲ್ಸ್ ಹಾಕಿರ್ತಾರೆ. ಸೊ ನಮಗೆ ಯಾವ್ದಾರು ಬುಕ್ಸ್ ಬೇಕಾದರೆ ತೊಗೋಬೋದು. ರಾಮಾಯಣ, ಮಹಾಭಾರತ, ಪ್ರತಿಯೊಂದು ಕೃಷ್ಣ ಕಾನ್ಶಿಯಸ್ ಹತ್ರ ತುಂಬ ಬುಕ್ಸ್ ಸಿಗುತ್ತೆ. ಹಾಗೆ ಇವನ್ ಸ್ಟಾಲ್ಸ್ ಹಾಕಿರ್ತಾರೆ, ಸ್ನ್ಯಾಕ್ಸ್ ಸ್ಟಾಲ್ಸ್ ಆಗಲಿ, ಹಾಗೆ ಅವ್ರದ್ದೇ ಒಂದು ಕಮ್ಯುನಿಟಿ ಟ್ರಸ್ಟ್ ಇರುತ್ತೆ. ಸೊ ಅವ್ರದ್ದು ಸ್ಪೆಸಿಫಿಕ್ ಆಗಿ ಐಟಮ್ಸ್ ಕೂಡ ಸೇಲ್ ಮಾಡ್ತಾ ಇರ್ತಾರೆ. ನಿಮಗೆ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ದರ್ಶನ ಆಯಿತು, ಇವಾಗ ಈಚೆ ಬಂದ್ವಿ. ನಾನು ಒಂದು ಬುಕ್ ತೊಗೊಂಡೆ. ಸೊ ಹೆಂಗನ್ನಿಸ್ತು? ಚೆನ್ನಾಯ್ತಾ? ಸೂಪರ್. ಹೇಳೆ ಹೆಂಗನ್ನಿಸ್ತಾ? ಚೆನ್ನಾಗಿತ್ತಾ? ಎಷ್ಟು ದೊಡ್ಡದಾಗಿದೆ ಅಲ್ಲ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿದ್ದು, ನನಗೂ ಇಷ್ಟ ಆಯಿತು, ಚೆನ್ನಾಗಿದೆ. ಸೊ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನ ಕರ್ಕೊಂಡು ಬನ್ನಿ. ಇನ್ನೇನು ನಾವು ದರ್ಶನ ಮುಗಿಸ್ಕೊಂಡು ಈಚೆ ಹೋಗ್ತಿದ್ದೀವಿ ಅನ್ನೋ ಟೈಮಲ್ಲಿ ಅಲ್ಲೊಂದು ಹಾಲಲ್ಲಿ ಸ್ವಲ್ಪ ಜನ ಲೈಕ್ ಅವ್ರ ಕಮ್ಯುನಿಟಿ ಪೀಪಲ್ಸ್ ನಿಂತ್ಕೊಂಡು ಈ ಥರ ಜಪ ಮಾಡೋರಿದ್ರೆ ಹೋಗಿ ಹಾಲ್ ಒಳಗಡೆ ಜಪ ಮಾಡ್ಬೋದು ಅಂತ ಜಪಮಾಲೆ ಇಟ್ಕೊಂಡಿರ್ತಾರೆ. ಈ ಜಪಮಾಲೆ ಬಂದುಬಿಟ್ಟು 108 ಇರುತ್ತೆ. ಸೊ ಅದನ್ನ ಹರಿ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ ರಾಮ ಹರೇ ಹರೇ ಅಂತ ಈ ಥರ 108 ಸಲ ಹೇಳ್ಬೋದು. ಮೇನ್ ಇಸ್ಕಾನಲ್ಲಿ ಕಲ್ ಮೇಲೆ ಇಟ್ಟಿರ್ತಾರೆ, ಕಲ್ಲನ್ನ ದಾಟ್ಕೊಂಡು ಹೇಳ್ಬೋದು. ಇಲ್ಲಿ ಇನ್ನೂ ಇವಾಗ ಜಪಮಾಲೆ ಇನ್ಸ್ಟಾಲ್ ಮಾಡಿದ್ದಾರೆ. ನನಗಿದು ಆ್ಯಕ್ಚುಲಿ ತುಂಬ ಇಷ್ಟ. ಸೊ ಅದಕ್ಕೆ ಹೋಗ್ಬಿಟ್ಟು ಮಾಡಿಬಿಟ್ಟು ಅದಾದಮೇಲೆ ನಾವು ಹೋಗೋದು ಪ್ರಸಾದ ತೊಗೊಳಕ್ಕೆ. ಇಸ್ಕಾನಲ್ಲಿ ಪ್ರಸಾದನೂ ಅಷ್ಟೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಅದು ಖಾರ ಪೊಂಗಲ್ಲೇ ಅವ್ರು ಸ್ಪೆಸಿಫಿಕ್ಕಾಗಿ ಕೊಡ್ತಾರೆ, ಅದು ಚೆನ್ನಾಗಿರುತ್ತೆ ಇನ್ನೂ ಒಂಥರ. ಅದಾದಮೇಲೆ ನಾವು ಅಲ್ಲಿ ಬಿಟ್ಟಿದ್ದು ಲೈಕ್ ಅರೌಂಡ್ ಒಂದು 12:30-1 ಆಗುತ್ತೆ ಅನಿಸುತ್ತೆ. ಅಲ್ಲಿಂದ ನಾವು ವಸಂತಪುರದಲ್ಲಿ ಒಂದು ಶ್ರೀನಿವಾಸ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಒಳಗೆ ಏನು ಅಷ್ಟು ವೀಡಿಯೋ ಮಾಡಿರಲಿಲ್ಲ, ಇದು ಆಲ್ರೆಡಿ ಒಂದ್ಸಲ ಶೇರ್ ಮಾಡಿದೆ, ಜಸ್ಟ್ ಒಂದು ಕ್ಲಿಪ್ಪಿಂಗ್ ಮಾತ್ರ ಆ್ಯಡ್ ಮಾಡಿದೆ. ಈ ದೇವಸ್ಥಾನಕ್ಕೆ ಅಮ್ಮ ಬಂದಿದ್ದರು, ಇಸ್ಕಾನಿಗೆ ಅಮ್ಮ ಬಂದಿರಲಿಲ್ಲ. ಸೊ ನೆಕ್ಸ್ಟ್ ವೀಕಲ್ಲಿ ನಮ್ಮ ಮಾಮ ಅವ್ರು ಬರ್ತಾ ಇದ್ದಾರೆ. ಸೊ ಆ ರೀಸನ್ಗೆ ಅವಾಗ ಹೋಗ್ತಾರೆ ಅಮ್ಮ ಅಂದ್ಬಿಟ್ಟು ಇವಾಗ ಜ್ಯೋತಕ್ಕನ ಜೊತೆ ನಾವು ಮಾತ್ರ ಹೋಗಿದ್ದು. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಶ್ರೀನಿವಾಸನ ತಲೆಯಿಂದ ಹೂ ಬೀಳುತ್ತೆ, ಅದನ್ನು ಅಬ್ಸರ್ವ್ ಮಾಡಿ.
ಫೋಟೋ ಅಲ್ಲ ಗೊತ್ತು. ಇಷ್ಟು ಬಂದು ನಮ್ಮ ಆಂಟಿ ಮನೆಯಲ್ಲಿ ಸ್ವಲ್ಪ ಹೊತ್ತಿದ್ದು ಸ್ವಲ್ಪ ಹೊತ್ತು ಮಲಗಿ ಎದ್ದು ಇವಾಗ ಹೊರಟಿರೋದು ಶಿಲ್ಪಾಕ್ಕ ಮನೆಗೆ. ನನ್ನ ತಂಗಿ ಇಲ್ಲ, ನಮ್ಮಮ್ಮ ಬಂದಿದ್ದಾರೆ. ನಾನು ಸಿಂಚು ಜೊತೆಗ ನಮ್ಮಮ್ಮ ಹೊರಟಿದ್ದೀವಿ ಶಿಲ್ಪಕ್ಕ ಮನೆಗೆ. ಸೊ ನಮ್ಮ ಆಂಟಿ ಮನೆಯಿಂದ ಜಸ್ಟ್ ಒಂದು 10-15 ಮಿನಿಟ್ಸ್ ಆಗುತ್ತೆ ಅಷ್ಟೇ. ತುಂಬ ದಿನ ಆಗಿತ್ತು ಹೋಗಿರಲಿಲ್ಲ. ರೀಸೆಂಟಾಗಿ 3-4 ಮಂತ್ಸ್ ಆಗಿದೆ ಅನ್ಸುತ್ತೆ ನಾನು ಹೋಗೇ ಇಲ್ಲ ಶಿಲ್ಪಕ್ಕ ಮನೆಗೆ. ಈಗ ಗೋಯಿಂಗ್, ನಾನು ನಿದ್ದೆ ಮಾಡಿದ್ದೀನಿ, ಕಣ್ಣೆಲ್ಲ ಒಂಥರ ಆಗ್ತಾ ಇದೆ ಈಗ. ಎಸ್, ಅಕ್ಕ ಮನೆ ಸಿಗ್ತೀನಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಎಸ್, ನಾವು ಅಕ್ಕ ಮನೆಗೆ ಹೊರಟಿದ್ದೆ ಅರೌಂಡ್ ಒಂದು 5:36 ಆಗಿತ್ತು. ಸೊ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಹೋಗೋಣ ಅಂತ ಹೊರಟಿದ್ವಿ. ಅಕ್ಕ ಫುಲ್ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಟ್ಟಿದ್ರು ನಾವು ಹೋಗೋಷ್ಟರಲ್ಲಿ. ಸೊ ಅದನ್ನ ರೇಗಿಸ್ತಾ ಇದ್ದೆ. ಅಯ್ಯೋ, ಆಲ್ರೆಡಿ ಏನೋ ಪ್ರಿಪ್ರೇಷನ್ ಮಾಡ್ತಾವ್ರೆ ಗೈಸ್ ನಮ್ಮಕ್ಕ. ಓ ಪೂರಿನ ಹಪ್ಳ. ಹಾಯ್ ವಣಕ. ಹಾಯ್ ಯೂಟ್ಯೂಬ್ ಫ್ಯಾಮಿಲಿಗೆ ವೀಕ್ಷಲ್ವಿ. ಬಂಗಾರಿ ಬಂಗಾರಿ ಬಂಗಾರಿ. ವೀಕ್ಷಾ, ಯಾರಿದು ವೀಕ್ಷಾ? ಯಾರು ನಾನು? ಗುಂಡಿ ನಡಿ ಬರ್ತಾಳಾಕಿದೆ, ಅದು ಬರ್ತಾಳೆ. ಬಾ ಬಾ, ಬರ್ತೀಯಾ ನೀನೆ? ನೋಡಿ ಗೈಸ್, ಎದ್ರೆ ಎಲ್ಲರೂ ಅಳ್ತಾಳೆ. ಇವಳು ಒಂದು ಟ್ರಾಪ್. ಸ್ವೈಲ್ ನಿದ್ದೆ ಪಾಪ. ಊಟ ಆಯ್ತಾ ವೀಕ್ಷಾ? ಊಟ ಆಯ್ತಾ ವೀಕ್ಷಾ? ಇನ್ನು ಆಫ್ ಮಾಡ್ತೀನಿ, ಜಾಸ್ತಿ ಮಾತಾಡ್ತಾಳಲ್ಲ ವೀಕ್ಷಾ. ಸಂಡೇ ಮಂಡೇ ಹೇಳು. ಹಸು ಅಲ್ಲಿ ಹೋಗುತ್ತೆ, ನಡಿಮಾ. ನನ್ನ ತಂಗಿ ಬಂದ ಆಮೇಲೆ ಎಲ್ಲರೂ ಕಮೆಂಟ್ ಹಾಕ್ತಾರೆ, ನಿನ್ನ ತಂಗಿ ಏನು ಬರೀ ಪೀಸ್ ಪೀಸ್ ಅಂತಾಳೆ. ಒಡಿ ಒಡಿ. ಹಾ, ನಿಮಗೆ ಹಾಕೊಳ್ರಿ. ಬಾಯ್ 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 ವೀಕ್ಷಾ ಬಂಗಾರಿ. ವೀಕ್ಷಾ ಬಾಯ್. ಇಲ್ಲಿ ನೋಡು, ಇಲ್ಲಿ ನೋಡು. ಬಾಯ್ ಬಾಯ್ ಮಾಡು. ಯಾಕೆ ಪಪ್ಪಿ ಕೊಟ್ಟೆ? ಎಸ್, ಅಕ್ಕ ಮನೇಲಿ ಆಗಿದ್ದು ಹಂಗೆ ರಾ ಆ್ಯಂಡ್ ರಿಯಲ್ ಕ್ಲಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅಲ್ಲಿ ಏನು ವಾಯ್ಸ್ ಓವರ್ ಕೊಡೋದು ಅಂದ್ಬಿಟ್ಟು ಅಲ್ಲಿ ಏನೇನು ಕಾನ್ವರ್ಸೇಷನ್ ಆಗಿತ್ತು, ಸೊ ಅದೇ ಥರ ಹಂಗೆ ಶೇರ್ ಮಾಡ್ಕೊಂಡಿದ್ದೆ. ನಿಮಗೂ ಇಷ್ಟ ಆಗುತ್ತೆ, ಹಾಗೆ ನನಗೂ ಮೆಮೊರಿಯಾಗಿರುತ್ತೆ ಅಂತ.
ಎಸ್, ಇವಾಗ ಅಕ್ಕ ಮನೆಯಿಂದ ಬಂದ್ವಿ. ಟೈಮ್ ಆಗಿರೋದು 10:30. ಮಲಗಬೇಕು ಇವಾಗ. ಸ್ವಲ್ಪ ಚಿಟ್ ಚಾಟ್ ನಡೀತಾ ಇದೆ ಮನೇಲಿ. ಎಸ್, ಇಷ್ಟ ಆಗಿದೆ ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಮೀಟ್ ಯು ಸೂನ್. ಬೈ ಬೈ. ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.